ಓಂ ಶಾಂತಿ. ದಿನಾಂಕ 13/3/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಇಡೀ ಜಗತ್ತಿನಲ್ಲಿ ನಿಮ್ಮಂತಹ ಪದಂ ಭಾಗ್ಯಶಾಲಿ ವಿದ್ಯಾರ್ಥಿ ಯಾರೂ ಇಲ್ಲ. ನಿಮಗೆ ಸ್ವಯಂ ಜ್ಞಾನಸಾಗರ ತಂದೆ ಶಿಕ್ಷಕನಾಗಿ ಓದಿಸುತ್ತಾರೆ. ಪ್ರಶ್ನೆ: ಯಾವ ಆಸಕ್ತಿ ಸದಾ ಇದ್ದಾಗ ಮೋಹದ ಎಳೆ ತುಂಡಾಗುತ್ತದೆ? ಉತ್ತರ: ಸರ್ವಿಸ್ ಮಾಡುವ ಆಸಕ್ತಿ ಇದ್ದರೆ ಮೋಹದ ಎಳೆ ತುಂಡಾಗುತ್ತದೆ. ಸದಾ ಬುದ್ಧಿಯಲ್ಲಿ ನೆನಪಿರಲಿ, ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೇವೆ ಎಲ್ಲವೂ ವಿನಾಶವಾಗುತ್ತದೆ. ಇದನ್ನು ನೋಡುತ್ತಿದ್ದರೂ ಸಹ ನೋಡಬಾರದು. ತಂದೆಯ ಶ್ರೀಮತವಿದೆ: ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ. ಧಾರಣೆಗಾಗಿ ಮುಖ್ಯ ಸಾರ: 1. ಸೂರ್ಯವಂಶಿ ರಾಜಧಾನಿಯ ಪ್ರಶಸ್ತಿ ತೆಗೆದುಕೊಳ್ಳಲು ಬಾಬ್ದಾದರವರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಸರ್ವಿಸ್ ಮಾಡಿ ತೋರಿಸಬೇಕು. ಮೋಹದ ಎಳೆಯನ್ನು ತುಂಡು ಮಾಡಬೇಕು. 2. ಜ್ಞಾನಸಾಗರ ವಿದೇಹಿ ತಂದೆ ಸ್ವಯಂ ಓದಿಸಲು ಬರುತ್ತಾರೆ. ಆದ್ದರಿಂದ ಪ್ರತಿನಿತ್ಯ ಓದಬೇಕು. ಒಂದು ದಿನವೂ ವಿದ್ಯೆಯನ್ನು ತಪ್ಪಿಸಿಕೊಳ್ಳಬಾರದು. ತಂದೆ ಸಮಾನ ವಿಧೇಯ ಆಗುವ ಪುರುಷಾರ್ಥ ಮಾಡಬೇಕು. ವರದಾನ: ತನ್ನ ಪ್ರಾಕ್ಟಿಕಲ್ ಜೀವನದ ಪ್ರೂಫ್ ಮೂಲಕ ಶಾಂತಿಯ ಶಕ್ತಿಯ ಶಬ್ದವನ್ನು ಹರಡುವಂತಹ ವಿಶೇಷ ಸೇವಾದಾರಿಯಾಗಿರಿ. ಪ್ರತಿಯೊಬ್ಬರಿಗೂ ಶಾಂತಿಯ ಶಕ್ತಿಯ ಅನುಭವ ಮಾಡಿಸುವ ವಿಶೇಷ ಸೇವೆ ಇದೆ. ಹೇಗೆ ವಿಜ್ಞಾನದ ಶಕ್ತಿ ಹೆಸರುವಾಸಿಯಾಗಿದೆ, ಅದೇ ರೀತಿ ಶಾಂತಿಯ ಶಕ್ತಿ ಪ್ರಖ್ಯಾತವಾಗಲಿ. ಎಲ್ಲರ ಬಾಯಿಂದ ಶಾಂತಿಯ ಶಕ್ತಿ ವಿಜ್ಞಾನಕ್ಕಿಂತಲೂ ಉನ್ನತವಾಗಿದೆ ಎಂಬ ಶಬ್ದ ಹೊರಡಲಿ. ಆ ದಿನವೂ ಬರುವುದಿದೆ. ಶಾಂತಿಯ ಶಕ್ತಿಯ ಪ್ರತ್ಯಕ್ಷತೆ ಅಂದರೆ ತಂದೆಯ ಪ್ರತ್ಯಕ್ಷತೆ. ಶಾಂತಿಯ ಶಕ್ತಿಯ ಪ್ರಾಕ್ಟಿಕಲ್ ಪ್ರೂಫ್ ತಮ್ಮೆಲ್ಲರ ಜೀವನ ಆಗಿದೆ. ಪ್ರತಿಯೊಬ್ಬರು ನಡೆಯುತ್ತಾ ಓಡಾಡುತ್ತಾ ಶಾಂತಿಯ ಪ್ರತಿರೂಪವಾಗಿ ಕಾಣಿಸಬೇಕು. ಆಗ ವಿಜ್ಞಾನಿಗಳ ದೃಷ್ಟಿ ಶಾಂತಿಯ ಶಕ್ತಿಯನ್ನುಳ್ಳವರ ಕಡೆ ಹೋಗುತ್ತದೆ. ಆ ರೀತಿ ಸೇವೆ ಮಾಡಿದಾಗ ವಿಶೇಷ ಸೇವಾದಾರಿ ಎನ್ನಬಹುದು. ಸ್ಲೋಗನ್: ಸೇವೆ ಮತ್ತು ಸ್ಥಿತಿಯ ಸಮತೋಲನೆ ಇಟ್ಟುಕೊಳ್ಳಿ, ಆಗ ಸರ್ವರ ಆಶೀರ್ವಾದ ಸಿಗುತ್ತಿರುತ್ತದೆ. ಓಂ ಶಾಂತಿ.